ನಾವು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಅಥವಾ ಜನಗಳಿಗೆ ತಲುಪುವಂತಹ ಅವೇರ್ನೆಸ್ ಇರಲಿಕ್ಕಿಲ್ಲ ಅಥವಾ ಅಷ್ಟೊಂದು ಬೇಡಿಕೆ ಅದಕ್ಕೆ ಬರಲಿಕ್ಕಿಲ್ಲ. ಆಯುರ್ವೇದಕ್ಕೆ ನಮ್ಮ ಕಡೆ ಶಿಕ್ಷಣ ಇದೆ, ಹೌದಾ, ಅರಿವಿಲ್ಲ, ಯಾವುದ್ರ ಬಗ್ಗೆ ಅರಿವಿಲ್ಲ, ಆಯುರ್ವೇದ ಹೆಂಗೆ ಅಂತ ಅರಿವಿಲ್ಲ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಲಾರ್ದೇ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಚಿಂತೆ ಮತ್ತು ಭಯ ಕ್ರಾನಿಕ್ ಪೇಷಂಟ್ಸ್ಗಳ ಕಡೆ ಜಾಸ್ತಿ ಇರ್ತವೆ, ಹೌದಾ. ಈ ಚಿಂತೆ ಭಯಕ್ಕೆ ಮೂಲ ಕಾರಣ ನನ್ನ ಪ್ರಕಾರ ಅಜ್ಞಾನ. ಆಯುರ್ವೇದದೊಳಗೆ ಫಸ್ಟ್ ಚಿಕಿತ್ಸೆ ಏನು ಹೇಳ್ಕೊಡ್ತಾರೆ ನಮಗೆ ಅಂತಂದರೆ ನಿಧಾನ ಪರಿವರ್ಜನ. ನಿಮ್ಮ ಕಾರಣಕ್ಕೆ ನಿಮ್ಮ ರೋಗಕ್ಕೆ ಯಾವ ನಿಧಾನ ಅದ ಅದನ್ನು ಪರಿತ್ಯಜಿಸ್ರಿ. ನನ್ನ ಸಲುವಾಗಿ ಎಲ್ಲಕ್ಕಿಂತನೂ ಬಿಗ್ಗೆಸ್ಟ್ ಅಡ್ವರ್ಟೈಸ್ಮೆಂಟ್ ಯಾವುದಾದ್ರೂ ಇಲ್ಲಿವರೆಗೂ ಅದಾಯ್ತು ಅಂದರೆ ಪೇಷಂಟ್ ಮೌತ್ ಟು ಮೌತ್. ನಮಸ್ಕಾರ, ಶರಣಾರ್ಥಿ. ಆರೋಗ್ಯದ ವಿಷಯದಲ್ಲಿ ಇವತ್ತು ನಾವು ಅತ್ಯಂತ ಸಂದಿಗ್ಧ ಕಾಲದಲ್ಲಿದ್ದೇವೆ. ನಮಗೆ ಬದುಕಿನಲ್ಲಿ ಗ್ಯಾರಂಟಿ ಅನ್ನೋದೇ ಇಲ್ದಂಗಾಗಿದೆ. ಎಲ್ಲದಕ್ಕೂ ಗ್ಯಾರಂಟಿ ವಾರಂಟಿ ಇದೆ, ಆದರೆ ಮನುಷ್ಯನ ಆರೋಗ್ಯಕ್ಕೆ ಗ್ಯಾರಂಟಿ ವಾರಂಟಿ ಇಲ್ಲದೇ ಇರೋದಕ್ಕೆ ಕಾರಣ ನಮ್ಮ ಆಹಾರ ಪದ್ಧತಿನೋ ಏನು ಚಿಕಿತ್ಸಾ ಪದ್ಧತಿಯೋ ಹೀಗೆ ಸಂಕೀರ್ಣ ಸಂದರ್ಭದಲ್ಲಿದ್ದಾಗ ಇವತ್ತು ನಾನ್ ಕೆಮಿಕಲ್ ಆಯುರ್ವೇದ ಅಂದ್ಕೂಡಲೇ ಜನ ಒಂದು ವಿಶ್ವಾಸವನ್ನು ಪಡ್ಕೊಂಡು ಬಿಡ್ತಾರೆ. ವಿಶ್ವಾಸವನ್ನು ಪಡ್ಕೊಂಡು ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಆಯುರ್ವೇದದ ನಿಜ ಉದ್ದೇಶ ಏನು, ಆಶಯ ಏನು ಅನ್ನೋದನ್ನು ನಮ್ಮೊಂದಿಗೆ ಅದನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ಅದರಲ್ಲೇ ನಿಷ್ಠೆ ಇಟ್ಕೊಂಡಿರುವಂಥ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಹತ್ತಿರದ ಡಾಕ್ಟರ್ ಪಿ ವಿ ನೂಲಾ ಅವರಿದ್ದಾರೆ. ನಾನು ಅವ್ರನ್ನ ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ ಡಾಕ್ಟ್ರೇ, ನೀವು ಆಯುರ್ವೇದ ಪದವೀಧರರು, ಹೌದು. ಅದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಮಾಡಿದವರು, ಹೌದು. ಆದರೆ ನಮ್ಮಲ್ಲಿ ನೂರಾರು ಕಾಲೇಜ್ಗಳಿದಾವೆ ಕರ್ನಾಟಕದಲ್ಲಿ. ಹೌದು. ಎಲ್ಲ ವಿದ್ಯಾರ್ಥಿಗಳು ನನಗೊಂದು ಸರ್ಟಿಫಿಕೇಟ್ ಸಿಗಲಿ, ಮುಂದೆ ನಾನು ಪ್ರಾಕ್ಟೀಸ್ ಮಾಡಬೇಕು ಜೀವನೋಪಾಯಕ್ಕಾಗಿ ಅಂಥೇಳಿ MBBS ಮಾಡದೇ ಇರೋರು ಆಯುರ್ವೇದ ಡಿಗ್ರಿ ತೊಗೊಂಡ್ರು ಕೂಡ ಪ್ಯೂರ್ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಕೊಡಲ್ಲ. ಅವರು ಅಲೋಪತಿಗೆ ಹೋಗ್ತಾರೆ. ಅದಕ್ಕೆ ಕಾರಣ ಏನಿರ್ಬೋದು? ಮೂಲವಾಗಿ ಕಾರಣ ನಾವು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಅಥವಾ ಜನಗಳಿಗೆ ತಲುಪುವಂತಹ ಅವೇರ್ನೆಸ್ ಇರಲಿಕ್ಕಿಲ್ಲ ಅಥವಾ ಅಷ್ಟೊಂದು ಬೇಡಿಕೆ ಅದಕ್ಕೆ ಬರಲಿಕ್ಕಿಲ್ಲ. ಆಯುರ್ವೇದಕ್ಕೆ ನಾವು ಮೊದಲನೇದಾಗಿ ನಮ್ಮದನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ತೊಗೊಳ್ಳೋನ ಕಡೆ ಆಸಕ್ತಿ ಜಾಸ್ತಿ ಬೇಕು. ಆವಾಗ ನಾವು ಕೊಟ್ಟಿದ್ದು ಮೋಸ್ಟ್ಲಿ ಜಾಸ್ತಿ ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಸಮಯದೊಳಗೆ ಹಸಿವೆ ಅತಿ ಮುಖ್ಯ. ಯಾವ ರೀತಿ ಹಸಿವೆ? ನಾನು ನೈಸರ್ಗಿಕವಾಗಿ ನನ್ನ ಸಮಸ್ಯೆಗಳನ್ನು, ನನ್ನ ಅನಾರೋಗ್ಯವನ್ನು ಆಯುರ್ವೇದ ಮುಖಾಂತರ ಕಮ್ಮಿ ಮಾಡಿಕೊಳ್ಳುವಂತಹ ಅವೇರ್ನೆಸ್ಸು ಸಮಾಜದೊಳಗೆ ಮೋಸ್ಟ್ಲಿ ನಾವನ್ನು ಜಾಸ್ತಿ ಬೆಳೆಸ್ಬೇಕು. ಅದನ್ನು ಫಸ್ಟ್ ಆಫ್ ಆಲ್ ನಾವು ಅದನ್ನು ಬೆಳೆಸಲಿಲ್ಲ ಇಲ್ಲಿವರೆಗೂ. ಅದು ಎಲ್ಲೋ ಒಂದು ಕಡೆ ಮರೆ ಮಾಡಿಕೊಂಡು ಕೂತ್ಬಿಟ್ಟೈತೆ. ಆಗ್ತಾಯಿದೆ, ಇಲ್ಲ ಅಂತಲ್ಲ, ಬಟ್ಟು ಇನ್ನೂ ಈಗ ನೀವು MBBS ಅಂತ ಪದ ಬಳಸಿದ್ರಲ್ಲ, ಅವೇರ್ನೆಸ್ಸು ಸಿಕ್ಕಾಪಟ್ಟೆ. ಕಂಪೇರಿಟಿವ್ಲಿ ಏನಕ್ಕೆ ಹೋಗ್ತಿದ್ದಾರೆ MBBS ಅಥವಾ ಏನಕ್ಕೆ ಹೋಗ್ತಾ ಇಲ್ಲ, ಆಯುರ್ವೇದ ಪ್ರಾಕ್ಟೀಸ್ ಏನಕ್ಕೆ ಮಾಡ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳು ಬಂದಾಗ ಅವೇರ್ನೆಸ್ಸು. ಇನ್ನೊಂದು ತ್ವರಿತ, ಇಮ್ಮಿಡಿಯೇಟ್ ಅನ್ನೋ ಶಬ್ದ ಬರ್ತೈತೆ, ಹೌದಾ. ಮಾನಸಿಕವಾಗಿ ಆಯುರ್ವೇದ ಬಗ್ಗೆ ಸಮಾಜದಲ್ಲಿ ಯಾವ ಭಾವನೆ ಅಂತಂದರೆ ಆಯುರ್ವೇದ ಔಷಧಿ ತೊಗೋತಿರ್ಬೇಕಾದ್ರೆ ತುಸು ನಮಗೆ ಚಿಕಿತ್ಸೆ ಲೇಟ್ ಆಗ್ಬೋದು ಅಥವಾ ಗುಣಮುಖವಾಗಲಿಕ್ಕೆ ನಮಗೆ ತುಸು ಲೇಟ್ ಆಗಬಹುದು. ಇಂಥದ್ದಲ್ಲ. ಕರೆಕ್ಟಾಗಿ ಆಯುರ್ವೇದ ಉಪಚಾರವನ್ನು ಯಥಾವತ್ತಾಗಿ ನಾವು ತೊಗೊತಿರ್ಬೇಕಾದ್ರೆ ಅದಕ್ಕೆ ನಿಗದಿಪಡಿಸಿದಂತಹ ಸಮಯದಲ್ಲೇ ಅದು ವಾಸಿಯಾಗ್ತದೆ. ಯಥಾವತ್ತಾಗಿ ಅಲೋಪತಿಯಲ್ಲಾಗ್ತದೆ ಹಂಗೆ. ಬಟ್ ಕೊಡೋರು ಗಟ್ಟಿ ಬೇಕು, ತೊಗೊಳ್ಳೋರು ಗಟ್ಟಿ ಬೇಕು. ಆಮೇಲೆ ಅದ್ರ ಬಗ್ಗೆ ಆ ರೀತಿ ಒಂದು ಪ್ರಚಾರವೂ ಉಂಟಾಗಿದೆ. ಅಪಪ್ರಚಾರ ಅನ್ಬೋದು, ಪ್ರಚಾರ ಅನ್ಬೋದು, ಯಾವ ರೀತಿ ನಾವು ತೊಗೊಳಕ್ಕಾದ್ರೂ ಅಡ್ಡಿ ಇಲ್ಲ. ಬಟ್ ಅಲ್ಲಿ ಪ್ರಚಾರ ಹೇಗಿದೆ ಅಂತಂದರೆ ಮಾರ್ಕೆಟಿಂಗ್ ಗಿಮಿಕ್ ಅಂತ ಒಂದು ಹೇಳ್ತೀವಲ್ಲ, ಬಿಸ್ನೆಸ್ ಮ್ಯಾನು ಗಟ್ಟಿ ಆಗಬೇಕಂದ್ರೆ ಫಸ್ಟ್ ಏನು ಗೊತ್ತಾ, ನಾವು ಅವ್ರ ಕಡೆ ಮೊದಲು ಹೇಳಬೇಕು, ಗೊತ್ತು ಮಾಡಬೇಕು ಅವರಿಗೆ ನಾವು ಹಿಂಗೆ ಅದೀವಿ ಅಂತ. ಆಮೇಲೆ ತಾವೇ ಬರ್ತಾರೆ. ದೇ ಹ್ಯಾವ್ ಎನ್ ಆಪ್ಷನ್ ಟು ಎಲೆಕ್ಟ್. ಅವ್ರಿಗೆ ಆಪ್ಷನ್ ಎಲೆಕ್ಟ್ ಮಾಡಲಿಕ್ಕೆ ನಾವು ಅದೀವಿ ಅಂತ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇಂಥದ್ದೇ ನಮ್ಮ ಕಡೆ ಸೌಲಭ್ಯಗಳದವಂತ ಗೊತ್ತಿಲ್ಲ. ಹೀಗಾಗಿ ಆಯುರ್ವೇದಕ್ಕಿಂತನೂ ಮೊದಲನೇ ಪ್ರಾಮುಖ್ಯತೆ ಈ ರೀತಿ ಅಲೋಪತಿಗೆ ಹೋಗ್ತಿರೋದಕ್ಕೆ ಮೂಲ. ನಿಮ್ಮ
ನಮ್ಮಲ್ಲಿ ನೂರಾರು ಕಾಲೇಜ್ಗಳಿದಾವೆ. ಆದರೆ ಕೇರಳದಲ್ಲಿ ನೋಡಿರಿ, ಕೇರಳದಲ್ಲಿ ಸಾಕ್ಷರತಾ ಪ್ರಮಾಣ ಜಾಸ್ತಿ ಇದೆ. ಹಾಗೆ ಆಯುರ್ವೇದ ಕೂಡ ಕೇರಳದಲ್ಲಿ ಪಾಪ್ಯುಲರ್ ಆಗಿದೆ. ಅಂದರೆ ಇದು ಎಜುಕೇಟೆಡ್ ಇರೋರು ಟ್ರೀಟ್ಮೆಂಟ್ ಅಂತ ಗೊತ್ತಾಯಿಲ್ಲ. ಹಾಂ, ನಮ್ಮಲ್ಲಿ ಶಿಕ್ಷಣ ಇದೆ, ಅರಿವಿಲ್ಲ. ಹಾಂ, ನಮ್ಮ ಕಡೆ ಶಿಕ್ಷಣ ಇದೆ, ಹೌದಾ, ಅರಿವಿಲ್ಲ. ಯಾವುದ್ರ ಬಗ್ಗೆ ಅರಿವಿಲ್ಲ? ಆಯುರ್ವೇದ ಹೆಂಗೆ ಅಂತ ಅರಿವಿಲ್ಲ. ನಮ್ಮ ಹಿರಿಯರು ಪುರಾತನರು ಅದನ್ನೇ ಮನೆ ಔಷಧಿ ಮೂಲಕನೇ ಆರೋಗ್ಯವಾಗಿದ್ದರು. ಅವಾಗ ಅಲೋಪತಿ ಇದ್ದಿದ್ದಿಲ್ಲ, ಅನಿವಾರ್ಯತೆ ಇತ್ತು. ಅನಿವಾರ್ಯತೆ ಹೇಗಿತ್ತು? ಆ ಎಲೆ ಔಷಧಿ, ಈ ಎಲೆ ಔಷಧಿ, ಈ ಬೇರೆ ಔಷಧಿ, ಈ ರೀತಿ, ಈ ಲೈಫ್ ಸ್ಟೈಲು, ಹೀಗೆ ಊಟ ಮಾಡು, ಹಾಗೆ ಊಟ ಮಾಡು. ಆಯುರ್ವೇದ ಏನು ಹೇಳ್ಕೊಡ್ತದೆ? ಸರಿ, ಅಲ್ಲಿ ರಿಸರ್ಚ್ ಮತ್ತು ದಾಖಲೆ ಫೇಲ್ ಆಯಿತು ಅಂತ ನನಗನ್ನಿಸ್ತದೆ. ಎಲ್ಲ ಒಂದು ಕಡೆ ಆಲ್ಮೋಸ್ಟ್ ನಾವು ಇತ್ತೀತ್ಲಾಗ ಈ ಸಮಾಜದೊಳಗೆ ಕಾನೂನಿನ ಚೌಕಟ್ಟಿನೊಳಗೆ ಬಾಳ್ತಿರ್ಬೇಕಾದ್ರೆ ನಮ್ಮ ಸಂಸ್ಥೆ, ನಮ್ಮ ವ್ಯವಸ್ಥೆಯನ್ನು ಮೋಸ್ಟ್ಲಿ ನಾವು ಲೀಗಲ್ ಡಾಕ್ಯುಮೆಂಟೇಷನ್ಸ್, ನೀ ಹಿಂಗೆ ಅದಿಯಪ್ಪ, ನೀ ಏನು ಮಾಡಾಕತ್ತಿ, ನಿನ್ನ ಕಡೆ ಏನೈತೆ ಅಂತ ಕೇಳಿದಾಗ ನೀವು ಉತ್ತರ ಕೊಡ್ಲಿಕ್ಕೆ ನಿಮ್ಮ ಕಡೆ ಇರೋದು ಪೇಪರ್. ಅಲ್ಲ, ಚಿಕಿತ್ಸಾ ಪದ್ಧತಿಗೆಲ್ಲ ನಾ ಹೇಳೋದು, ನಿಮ್ಮ ಆಯುರ್ವೇದ ಶಾಸ್ತ್ರ ನಮ್ಮ ಹಿರಿಯರು ಏನು ಮಾಡಿದ್ರಲ್ಲ, ಅದಕ್ಕೂ ರಿಸರ್ಚ್ ಡಾಕ್ಯುಮೆಂಟ್ಸ್ ಆಗಲಿಲ್ಲ. ಅಲೋಪತಿಗಾದಂಗೆ ರಿಸರ್ಚ್ ಆಗಲಿಲ್ಲ ಅನ್ನೋದು. ಅಬ್ಸಲ್ಯೂಟ್ಲಿ. ಹಾಂ, ಈಗ ನೀವು ಹೊಸ ತಲೆಮಾರಿನವ್ರು ಅದನ್ನ ಹೆಂಗೆ ಸೆಟಪ್ ಮಾಡ್ತೀರಿ? ರಿಸರ್ಚ್ ಬೇಸ್ ಮಾಡ್ತಾ ಇದ್ದೀರಾ ಹೆಂಗೆ? ಕಾಲೇಜ್ ವ್ಯವಸ್ಥೆ ಇದಕ್ಕೆ ಮೂಲ. ರಿಸರ್ಚ್ ಸೆಂಟ್ರು, ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಈಗ ತನ್ನದೇ ಆದಂಥ ಒಂದು ವ್ಯವಸ್ಥೆಯನ್ನು ಹುಡುಕ್ತಾ ಇದೆ. ಒಂದು ಅಪಾರ್ಚುನಿಟಿ ಅಥವಾ ಒಂದು ಪ್ಲಾಟ್ಫಾರ್ಮನ್ನು ಕೊಡ್ತಾ ಇದೆ. ಆಯುಷ್ ಇದ್ರದೊಳಗೆ ಮೋಸ್ಟ್ಲಿ ಒಂದು ಸೆಂಟ್ರಲೈಸೇಷನ್, ಅದಕ್ಕೆ ಆದಂತಹ ಒಂದು ಏನು ಹೇಳ್ತೀವಿ, ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ. ಅದಕ್ಕೆ ಆದಂತಹ ಒಂದು ಮಿನಿಸ್ಟ್ರಿಶಿಪ್ನೂ ಅದಾರೆ, ಬಾಡಿನೂ ಇದೆ, ಅದಕ್ಕೆ ಆಯುಷ್ ಬಾಡಿನೂ ಇದೆ, ಆಯುಷ್ ಬಾಡಿನೂ ಇದೆ, ಅದಕ್ಕೆ ಆದಂಥ ವ್ಯವಸ್ಥೆ. ಈಗ ಈ ರೀತಿ ಒಳಗಡೆ ಮೋಸ್ಟ್ಲಿ ಅವರೆಲ್ಲ ರಿಸರ್ಚ್ ಸೆಂಟ್ರಿಗೆ ನಿಮಗೆಲ್ಲ ಕರಿತಾ ಇದ್ದಾರೆ. ಎಲ್ಲ ಕಾಲೇಜ್ನವರಿಗೂ, ಪ್ರಾಧ್ಯಾಪಕರಿಗೂ, ವ್ಯವಸ್ಥಾಪಕರಿಗೂ, ಸೈಂಟಿಸ್ಟ್ಗಳಿಗೂ, ಆಮೇಲೆ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ಗಳಿಗೂ ನೀವು ಹೀಗೆಲ್ಲ ಮಾಡ್ತಾ ಇದ್ದೀರಾ. ಇದಕ್ಕೇನು ರಿಸರ್ಚು, ಯಾವ ಡಿಸೀಸ್ ಮೇಲೆ ಯಾವ ರೀತಿ ಮೆಡಿಕೇಷನ್ಸು, ಹೆಂಗೆ ಡಾಕ್ಯುಮೆಂಟ್, ರಿಸರ್ಚ್ ಸೆಂಟ್ರು ಸ್ಪೆಷಲಿ ಮುಂದ್ಬಿಟ್ಟು ಕೆಲವೊಂದು ಭಾಳಷ್ಟು ಕಂಪ್ನಿಗಳಿದಾವೆ. ಸ್ಪೆಷಲಿ ಹಿಮಾಲಯ ಆಗಲಿ, ಚರಕ ಆಗಲಿ, ಹೌದಾ, ಧೂತ್ ಪಾಪೇಶ್ವರ ಸ್ಪೆಷಲಿ ಇನ್ ಟಾಪ್ 1, ಆ್ಯಂಡ್ ದೇ ಆರ್ ಅಬ್ಸಲ್ಯೂಟ್ಲಿ ಇನ್ ಟು ದ ರಿಸರ್ಚ್ ಫ್ಯಾಕ್ಟರ್. ಅಲ್ಲ, ಅಷ್ಟು ನಮಗೆ ರಾ ಮೆಟೀರಿಯಲ್ ಸಿಗ್ತದಂತೀರಿ? ಸಿಗ್ಲಿಕ್ಕತ್ತದಲ್ರಿ ಸರ್. ಯಾಕಂದ್ರೆ ಆಯುರ್ವೇದದ ಹೆಸರಿನಲ್ಲಿ ಕೆಮಿಕಲ್ ಹಾಕಿ ಮತ್ತು ಅಲ್ಲಿನೂ ಫೇಕ್ ಇರಬಾರ್ದಲ್ಲ. ಫೇಕ್ ಅಂತ ಯಾವಾಗ ಗೊತ್ತಾಗುತ್ತೆ ನೋಡ್ರಿ? ಪಾಸಿಟಿವ್ ಆ್ಯಟಿಟ್ಯೂಡು, ನೆಗೆಟಿವ್ ಆ್ಯಟಿಟ್ಯೂಡು, ಹೌದಿಲ್ಲ? ನಾವು ತಿಳ್ಕೊಂಡಂಗೆ ರೊಕ್ಕದ ಹಿಂದೆ ಬಿದ್ದಾಗ ಏನಾಗ್ತದೆ, ಇಂಪೋರ್ಟ್ ಮಾಡ್ಕೊಳ್ಳೋದಾಗ್ತದೆ, ಸಬ್ಸ್ಟಿಟ್ಯೂಟ್ ಮೆಥಡ್ ಮಾಡೋದಾಗ್ತದೆ, ಹೌದಾ? ಇಲ್ಲ, ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಲೇಬಾರ್ದು, ಹೆಸರು ಗಳಿಸ್ಬೇಕು, ಕ್ವಾಲಿಟಿ ಕೊಡಬೇಕು, ಸಮಾಜ ಸೇವೆ ಜೊತೆಗೆ ನಾವು ಬಾಳಬೇಕು, ಚಲೋ ನಮ್ಮ ಆಯುರ್ವೇದ ಪದ್ಧತಿ ಬೆಳಕಿಗೆ ಬರಬೇಕು ಅಂತ ನಿಜಗುಣ ನಿಮ್ಮ ಕಡೆ ಇರಬೇಕಾದ್ರೆ, ಆ ಹಸಿವು ನಿಮ್ಮ ಕಡೆ ಇರಬೇಕಾದ್ರೆ ಮಾತ್ರ ಇದನ್ನು ಬೆಳಗ್ಸ್ಲಿಕ್ಕೆ ಸಾಧ್ಯ. ಮತ್ತೆ ಎಲ್ಲಿ ಬಂದ್ವಿ ನಾವು? ಅರಿವು. ಅಲ್ಲ, ಅದಕ್ಕೆ ಬೇಕಾಗಿರುವಂಥ ನಮ್ಮ ಗಿಡಮೂಲಿಕೆಗಳು ಸಿಗಬೇಕು. ಗಿಡಮೂಲಿಕೆ ಕಾಡು ನಾಶ ಆಗಿದೆ, ಅರಣ್ಯ ನಾಶ ಆಗಿದೆ, ಮತ್ತು ಅದನ್ನು ಐಡೆಂಟಿಫೈ ಮಾಡೋದು ಕಷ್ಟ ಇದೆ. ಹಾಗಾಗಿ ಮನುಷ್ಯ ಸಡನ್ ಅವೈಲೇಬಲ್ ಇರುವಂಥ ರಾ ಮೆಟೀರಿಯಲ್ಸನ್ನು ಬಳಸ್ಕೊಂಡು ಎಲ್ಲಿ ಮೋಸ ಮಾಡ್ತಾನೆ ಅನ್ನುವಂಥ ಒಂದು ಅನುಮಾನನೂ ನಮ್ಮನ್ನು ಕಾಡ್ತಾ ಇದೆ. ತಿರ್ಗಿ ನಾವು ಇಲ್ಲಿ ಹೋಗ್ಬೇಕಂದ್ರೆ ಮತ್ತೆ ಪ್ಲ್ಯಾನಿಂಗ್ ಸೆಕ್ಟರ್ಸ್ ಒಳಗೆ ಹೋಗಬೇಕಾಗ್ತದೆ. ನಾವು ರೈತರನ್ನು ಜೋಡಿಸೋದಾಯಿತು, ನಮಗೆ ಬೇಕಾಗಿರೋವಂಥ ಔಷಧಿಗಳನ್ನು ಅವ್ರ ಕಡೆ ನೀವು ಇಷ್ಟಕ್ಕೆ ಬೆಳೆಸ್ಕೊಡ್ರಿ, ನಾವು ಇಷ್ಟಕ್ಕೆ ಖರೀದಿ ಮಾಡಿಕೊಡ್ತೀವಿ ಅಂತ ಮೋಸ್ಟ್ಲಿ ಒಳ ಒಪ್ಪಂದ ಇರೋದು, ಇಂಥದ್ದೆಲ್ಲ ಮಾಡಿದಾಗ ಆ ರಾ ಮೆಟೀರಿಯಲ್ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದರೆ ಅಗ್ರಿಕಲ್ಚರ್ ಸೆಕ್ಟರ್ ಒಳಗಡೆ ಭಾಳಷ್ಟು ಜನ ಹಿಂಗದರು ಏನು ಬೆಳಿಲಿಕ್ಕಾಗಲಾರ್ದೆ, ಅದಕ್ಕೆ ಮಾರುಕಟ್ಟೆ ಬೆಲೆ ಕಟ್ಲಿಕ್ಕಾಗಲಾರ್ದೆ ಎಷ್ಟೋ ಜನ ಹತಾಶ ಅದರು. ನಾವು ಆಯುರ್ವೇದ ಮುಂದೆ ಗಿಡಮೂಲಿಕೆಗಳು ಇದನ್ನು ಬೆಳೆಸ್ಕೊಡ್ರಿ ಇದೇ ರೀತಿಯಲ್ಲಿ ಅಂದಾಗ ಮೋಸ್ಟ್ಲಿ ಅದನ್ನು ನಾವು ಅವೈಲೇಬಲ್ ಮಾಡ್ಕೊಳ್ಳೋಕ್ಕಾಗ್ಬೋದು. ಬಟ್ ಇದಕ್ಕೆಲ್ಲ ಮತ್ತೆ ಪಾಲಿಟಿಕಲ್ಲು ಮೋಸ್ಟ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಹೋದಾಗ ಮಾತ್ರ ಇದು ಸಾಧ್ಯ. ಆಮೇಲೆ ಈಗ ಇವತ್ತು ಹಳ್ಳಿಲಿ ಎಲ್ಲರೂ ಅಲೋಪತಿ ಪ್ರಾಕ್ಟೀಸನ್ನೇ ಡಿಪೆಂಡ್ ಆಗಿದ್ದಾರೆ. ನೀವು ಹುಮ್ನಾಬಾದ್ ತಾಲೂಕಿನ ಚಿಟಗುಪ್ಪದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶುದ್ಧ ಆಯುರ್ವೇದ ಚಿಕಿತ್ಸೆ ಹೆಂಗೆ ಕ್ಲಿಕ್ ಆಗಕ್ಕೆ ಸಾಧ್ಯ, ಹೆಂಗೆ ಮನಸ್ಸು ಮಾಡಿದ್ರಿ, ಯಾಕೆ ಸಾಧ್ಯ ಆಯಿತು, ಅದರ ಹಿನ್ನೆಲೆ ಏನು? ನಾನು ಆಯುರ್ವೇದ ಹೆಂಗೆ ಅಂದರೆ ನಮ್ಮ ಪರಂಪರೆ ನಾನು ನೋಡ್ಕೊಂಡು ಬಂದಿರೋದೇನು, ನಮ್ಮ ಫಾದರಿಗೆ ಪ್ರಾಕ್ಟೀಸ್ ಮಾಡ್ತಿರೋದು ಸಹಜ ಕೃಷಿ. ನೀವು ನೋಡ್ತಾ ಬಂದಿದ್ದೀರಿ, ನಿಮಗೂ ಗೊತ್ತು, ನಮ್ಮ ಫಾದರು ಅವ್ರು ಮಾಡ್ತಿರೋದು ಸಹಜ ಕೃಷಿ, ಹೌದಾ? ನಮ್ಮ ಮನೆಯಲ್ಲಿ ಏನೂ ಆಗ್ತಿರ್ತದೆ ಸಹಜವಾಗಿ, ಎಲ್ಲ ಬೆಳೀತಾ ಇರಬೇಕು. ಊಟ ಈ ಒಂದು ಅಕ್ಕಿ ತರ್ತಾರೆ ಅಂತಂದ್ರೂ ಅಕ್ಕಿ ತರಂಗಿಲ್ಲ, ಕಳುವಿನೇ ತರ್ತಾರೆ, ಮನೆಗೆ ಓಡಿಸ್ಬೇಕು. ಎಲ್ಲ ಸಹಜವಾಗಿ ಏನೇನು ಲಭ್ಯ, ಹೌದಿಲ್ಲ? ನಾವೆಲ್ಲ ಸಹಜವಾಗಿರಬೇಕು. ಒಡನಾಟಿಕೆ ಹೆಂಗಂತಂದರೆ ಎಲ್ಲ ಅಲೋಪತಿಗೆ ಹೋಗಬಾರ್ದು. ಈ ರೀತಿ ಅವ್ರಿಗೆ ಸ್ವತಃ ಸೊಂಟ ನೋವು ಬಂದಾಗೂ ಜಾಸ್ತಿ ಅಲೋಪತಿ ಎಲ್ಲ ಔಷಧಿ ತೊಗೊಳ್ಳಾರದೆ ತಮ್ಮಷ್ಟಕ್ಕೆ ತಾವೇ ಎಕ್ಸಸೈಸ್ ಮಾಡಿಕೊಂಡು ಗುಣಮುಖವಾಗಿ ಬಾಲ್ಯದಿಂದಲೇ ಅಂಥ ವ್ಯವಸ್ಥೆ ನೋಡ್ಕೊಂಡು ನಾವು ಬಂದಿರುವಂಥದ್ದು. ಅವ್ರು ಕೊಟ್ಟಿರೋ ಸಂಸ್ಕಾರಕ್ಕೆ ಮೋಸ್ಟ್ಲಿ ನಾವು ಆಯುರ್ವೇದಕ್ಕೆ ಹೊಣೆ ಹೋಗಿದ್ದು. ಆಮೇಲೆ ಅವ್ರ ಇಚ್ಛೆ,
ನಾವೆಲ್ಲ ಚಿಕ್ಕವರು ಏನು ಆಸೆ ಪಡಬೇಕು ಏನಿಲ್ಲ, ಹಳ್ಳಿ ಊರೊಳಗೆ ಅಷ್ಟೊಂದು ಮೋಸ್ಟ್ಲಿ ಪ್ಲ್ಯಾಂಡ್ ಹಿಂಗೆ ನಾವು ಹೋಗ್ಬೇಕಂತದ್ದು ಏನಿದ್ದಿದ್ದಿಲ್ಲ. ಆಯುರ್ವೇದ ಹಿಂಗೆ ಸಜೆಷನ್ ಕೊಡ್ತಿದ್ರಲ್ಲ ತಂದೆ, ಪ್ರೋತ್ಸಾಹ. ನನಗೆಲ್ಲಕ್ಕಿಂತಲೂ ಬಿಗ್ಗೆಸ್ಟ್ ಫ್ರೆಂಡ್ ಅಂದರೆ ನನ್ನ ಸಲುವಾಗಿ ನಮ್ಮ ತಂದೆ. ಆಮೇಲೆ ನೀವು BMS ಇಲ್ಲಿ ಮಾಡಿದ್ರಿ, PG ಮಾಡಲಿಕ್ಕೆ ಹೊರಗಡೆ ಹೋದ್ರಿ, ಅಂದರೆ ಉತ್ತರಾಖಂಡಕ್ಕೆ ಹೋದ್ರಿ. ಅಲ್ಲಿ ಅನುಭವ ಏನು? ಅಲ್ಲಿ ಅನುಭವ ಅತಿ ಮುಖ್ಯವಾದದ್ದು. ಅವಾಗ ತಾನೇ ಪಂಚಕರ್ಮದೊಳಗೆ ಮೋಸ್ಟ್ಲಿ ರಾಮದೇವ್ ಬಾಬಂದು ನಡೆದಿತ್ತು, ಭಾಳ ಹೆಸರುವಾಸಿ. ಹೌದಾ? ಎಷ್ಟು ಪೇಷಂಟ್ಸ್ ಅಂದರೆ ದಿನನಿತ್ಯ 500ಲಿಂದ 800 OPD. ಹೌದಾ? ಇನ್ ಪೇಷಂಟ್ ಎಷ್ಟು ಅಂತಂದರೆ ನಾವೀಗ OPD ಎಷ್ಟು ನೋಡ್ತೀವಿ ಅಷ್ಟು ಇನ್ ಪೇಷಂಟಲ್ಲಿ 30ರಿಂದ 35. ನಾವು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ, ನಾನಲ್ಲಿ PG ಮಾಡ್ತಿರ್ಬೇಕಾದ್ರೆ ದಿನನಿತ್ಯ 28 ಎಷ್ಟು IPD ಅದಾವ ನಾನು ಒಂದೂ ಬಿಡ್ತಿದ್ದಿಲ್ಲ. ಎಲ್ಲವೂ ಗಣನೆಗೆ ತೆಗೆದುಕೊಂಡು ಒಂದೊಂದು ಪೇಷಂಟ್ಸ್ಗೂ ಯಾವ ರೀತಿ ಟ್ರೀಟ್ಮೆಂಟು ಯಾವ ರೀತಿ ಕೊಡಲಾಗ್ತದೆ, ನಾವೇನು ಕಲಿಬಹುದನ್ನೆಲ್ಲ. ಮೋಸ್ಟ್ಲಿ ನಾನು ಅದಕ್ಕೆ ಪೂರ್ತಿ ಹೈಲೈಟ್ ಹಾಕ್ಕೊಂಡು ನಾವು ಪೂರ್ತಿ ಚೇಂಜ್ ಆಗಿರೋದು, ನಾವು ಪೂರ್ತಿ ಟರ್ನ್ ಆಗಿರೋದು ಅಲ್ಲಿ. ಅಂದರೆ ನಮಗೆ ಎಕ್ಸ್ಪೋಸರ್ ಜಾಸ್ತಿ ಸಿಕ್ತು. ನೋಡ್ಲಿಕ್ಕೆ ಹೆಚ್ಚು ಅಲ್ಲಿ ಜಾಸ್ತಿ, ಯಾಕಂದ್ರೆ ಅವರು ಆಲ್ರೆಡಿ ದೊಡ್ಡ ಸೆಲೆಬ್ರಿಟಿ ಆಗಿದ್ರು. ಬಾಬಾ ರಾಮದೇವ್ ಒಂದು ಒಳ್ಳೆಯ ಅವಕಾಶ ನಮಗೆ ಕಲೀಲಿಕ್ಕೆ. ಅವ್ರ ಚಾನಲು, ಅವ್ರ ಕಪಾಲಭಾತಿ ಅದೆಲ್ಲ ಪಾಪ್ಯುಲರ್ ಮಾಡಿತ್ತು. ಸೊ ಅದನ್ನು ಅವ್ರು ಎನ್ಕ್ಯಾಶ್ ಮಾಡ್ಕೊಂಡ್ರು. ಅಲ್ಲಿನೂ ಕೂಡ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ ಅಂತ ನಮಗೆಲ್ಲೋ ಅನುಮಾನ ಬರ್ತಾ ಇದೆ. ನಿಮ್ಗೇನು ಅನ್ನಿಸ್ತದೆ? ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಲಾರ್ದೇ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಎಲ್ಲಿವರೆಗೂ ಸ್ಟ್ರಾಟಜಿ ಹಾಕಲ್ಲ, ಮಾರ್ಕೆಟ್ನಾಗ ಇಳಿಬೇಕಂತೀರಿ. ಒಂದು ಎಲ್ಲಕ್ಕಿಂತಲೂ ದೊಡ್ಡ ಸ್ಟ್ರಾಟಜಿ ಆ ಪತಂಜಲಿದು ಏನಂತಂದರೆ, ಎಲ್ಲ ವಿದೇಶಿ ಕಂಪನಿಗಳನ್ನು ಹೊರಗೆ ಹಾಕ್ಕೊಂಡು ಸ್ವದೇಶಿ ನಮ್ಮ ಕಡೆನೇ ತಯಾರಾಗುವಂಥದ್ದು, ಅಥವಾ ನಮಗೆ ಬಂಡವಾಳ ಅಥವಾ ಹರಿದು ಹೋಗುವಂಥದ್ದು ಹೊರಗೆ ಹೋಗಬಾರ್ದು, ದುಡ್ಡು ಒಳಗೆ ಇರಲಿ ಅನ್ನೋಂಥ ಒಂದು ಮೂಲ ಉದ್ದೇಶದಿಂದ ಅವ್ರು ಪೂರ್ತಿ ಮಾರ್ಕೆಟ್ನಾಗ ಇಳಿದ್ರು. ಈಗ ಎಷ್ಟರ ಮಟ್ಟಿಗೆ ಸಕ್ಸಸ್ ಅದಾರು, ಎಷ್ಟರ ಮಟ್ಟಿಗೆ ಸಕ್ಸಸ್ ಇಲ್ಲ ಅನ್ನೋದು ಈಗ ಯಥಾವತ್ತಾಗಿ ಇವತ್ತಿಂದ ಸ್ಟೇಟಸ್ಸು ಎಲ್ಲರಿಗೂ ಗೊತ್ತಿರುವಂಥದ್ದು. ಬಟ್ ನೀವು ಹೋಗಲಿ, ಈಗ ಅವ್ರವ್ರ ಹಣೆ ಬರೋದು. ನೀವು ಅಲ್ಲಿಂದ ಬಂದ ಮೇಲೆ ಈ ಪ್ಯೂರ್ಲಿ ಆಯುರ್ವೇದ ಪ್ರಾಕ್ಟೀಸ್ ಮಾಡಬೇಕಾದಾಗ ವೈರಿಗೆ ನಾವು ಅದನ್ನು ಯಾವುದನ್ನು ಬೇರೆ ಚಿಕಿತ್ಸೆ ಅಂತ ನಾವು ಪರಿಗಣಿಸ್ತೀವಲ್ಲ, ಅದು ನಮ್ಗೆ ಆಗೋದಿಲ್ಲ ಅನ್ನುವಂಥ ಚಿಕಿತ್ಸೆ ಭಾವನೆ ಇದ್ದಾಗ ಆಯುರ್ವೇದದ ಡಯಾಗ್ನೋಸಿಸ್ ಸಿಸ್ಟಮನ್ನು ನೀವು ಹೆಂಗೆ ಅಳಿತೀರಿ ಒಬ್ಬ ಪೇಷಂಟನ್ನು? ಈಗ ತಾನೇ ನಾನು ಹೇಳಿದ್ವಲ್ಲ, ವಾತ ಪಿತ್ತ ಕಫ. ಹೌದಾ? ಎಲ್ಲೋ ಒಂದು ಕಡೆ ನಮಗೇನು ಹೇಳಲಾಗ್ತಿತ್ತು ಅಂತ, ನಾವು ಕಾಲೇಜಲ್ಲಿ ಕಲಿತಿರ್ಬೇಕಾದ್ರೆ ನಮ್ಮ ಪ್ರಾಚಾರ್ಯರು ಏನು ಹೇಳ್ತಿದ್ರು, ಒಂದು ವೇಳೆ ನಿಮಗೆ ಡಯಾಗ್ನೋಸ್ ಮಾಡ್ಲಿಕ್ಕೆ ಬಂದಿಲ್ಲ, ಹೌದಾ, ಏನೂ ಮಾಡ್ಲಿಕ್ಕೆ ಬಂದಿದ್ದಿಲ್ಲ, ನೀವು 3 ದೇಶಗಳ ವ್ಯವಸ್ಥೆಗಳನ್ನು ನೆಟ್ಟಗೆ ತಿಳ್ಕೊಡ್ರಿ. ಅವ್ರದ್ದು ಗುಣ, ವೃದ್ಧಿ ಲಕ್ಷಣಗಳು, ಆಮೇಲೆ ಕ್ಷಯ ಲಕ್ಷಣಗಳು, ಅದರದ್ದು ತಕ್ಕಂಗೆ ಪ್ರಭಾವ ಇರುವಂತಹ ಔಷಧಿಗಳನ್ನು ಬರೆಯುವುದನ್ನು ಕಲಿತುಕೊಂಡ್ರೆ ಎಂಥದ್ದು ಸಮಸ್ಯೆಗಳನ್ನಾದರೂ ಬೇಕು ನೀವೆಲ್ಲ ಟ್ಯಾಕಲ್ ಮಾಡಬಹುದು. ಅಂದರೆ ನೀವು ಅದನ್ನು ಅಪ್ಲೈ ಮಾಡಿಕೊಂಡ್ರಿ ನಿಮ್ಮ ಪ್ರಾಕ್ಟೀಸ್ಗೆ. ಈಗ ನಿಮ್ಮ ಹತ್ರ ಕ್ರಾನಿಕ್ ಇರುವಂಥ ಡಿಸೀಸ್ಗಳಿಗೆ ಬರ್ತಾರೆ. ಆವಾಗ ಅದು ಪರಿಸ್ಥಿತಿ ಕೈ ಮೀರಿರ್ತದೆ, ವಿಪರೀತ ಅಲೋಪತಿಗೆ ಅಡಿಕ್ಟ್ ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಚಿಕಿತ್ಸಾ ವಿಧಾನ ಮತ್ತು ವ್ಯಕ್ತಿಯ ಆತ್ಮವಿಶ್ವಾಸ ಹೇಗೆ ತುಂಬಲಿಕ್ಕೆ ಸಾಧ್ಯ? ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಸರಣಂಚ ಅಂತ ಹೇಳ್ತದೆ. ಆಯುರ್ವೇದ ಏನು ಹೇಳ್ತದೆ? ಮೊದಲನೇದು, ನಿನ್ನ ಸ್ವಾಸ್ಥ್ಯವನ್ನು ಕರೆಕ್ಟಾಗಿ ಸ್ವಾಸ್ಥ್ಯವನ್ನಾಗಿ ಇಟ್ಕೊಳ್ಳೋಕೆ ನೀ ಏನೆಲ್ಲ ಪ್ರಯತ್ನ ಮಾಡಬೇಕು ಫಸ್ಟ್. ಆಮೇಲೆ ವಿಕಾರವಾಗಿರುವಂತಹ ದೋಷಗಳನ್ನು ನಾರ್ಮಲ್ ಮಾಡಲಿಕ್ಕೆ ಚಿಕಿತ್ಸೆ ತಗೋಬೇಕು. ಇದು 2. ಇಲ್ಲಿ ಈಗ ಒಂದು ಭಯ ಹುಟ್ಟಲಿಕ್ಕೆ, ಕ್ರಾನಿಕ್ ಅಂದರೆ ಏನು ಹೇಳ್ರಿ, ನಿಮ್ಮ ಕಡೆ ಭಯ ಜಾಸ್ತಿ ಬಂದುಬಿಡ್ತೈತೆ ಫಸ್ಟ್ ಆಫ್ ಆಲ್. ಹೌದಾ? ಒಂದು ಡಿಸೀಸ್ ಅದ, ನಿಮಗೆ ಆ ಡಿಸೀಸ್ ಬಗ್ಗೆ ಏನೂ ಗೊತ್ತಿಲ್ಲ. ನನಗಿದು ಹೆಂಗೆ ಆಗ್ತದೋ, ನನಗಿದು ಆರಾಮಾಗ್ತದೋ ಇಲ್ಲೋ, ನಾ 8 ಡಾಕ್ಟ್ರ್ ಕಡೆ ಆಲ್ರೆಡಿ ಸುತ್ತಾಡೀನಿ, ಇನ್ನೂ ನಂಗೆ ಕಮ್ಮಿ ಆಗ್ತಾಯಿಲ್ಲ. ಹೌದಾ? ಇತ್ತಿತ್ಲಾಗ ಯಾವ ಡಾಕ್ಟ್ರ್ ಕಡೆನೂ ವೆಲ್ ವರ್ಸ್ಡ್ ಡಾಕ್ಟ್ರ್ ಕಡೆನೋ ಅದು ಹೇಳೋದಕ್ಕಿಂತಲೂ ಮುಂಚೆ ನಾನೊಂದು ಶಬ್ದ ಹೈಲೈಟ್ ಮಾಡ್ತೀನಿ. ಚಿಂತೆ ಮತ್ತು ಭಯ ಕ್ರಾನಿಕ್ ಪೇಷಂಟ್ಸ್ಗಳ ಕಡೆ ಜಾಸ್ತಿ ಇರ್ತವೆ. ಹೌದಾ? ಈ ಚಿಂತೆ ಭಯಕ್ಕೆ ಮೂಲ ಕಾರಣ ನನ್ನ ಪ್ರಕಾರ ಅಜ್ಞಾನ. ಯಾವುದರ ಚಿಂತೆ, ಯಾವುದರದ್ದು ಭಯ ನನ್ನ ಕಡೆ ಜಾಸ್ತಿ ಅದ, ಅದರದ್ದು ಅಜ್ಞಾನ. ಅದರದ್ದು ಜ್ಞಾನ ಬಂತು ಅಂದರೆ ಭಯ ಚಿಂತೆ 2 ಹೋಗ್ತವೆ. ಜ್ಞಾನನೇ ಚಿಂತೆ ಭಯಕ್ಕೆ ಮೂಲ ಚಿಕಿತ್ಸೆ. ನಾನು ಮಾಡೋದು ಇಷ್ಟೇ. ಏನು ಮಾಡೋದು? ಪೇಷಂಟ್ಸ್ಗೆ ನೀನು ಬಂದಿರುವಂತಹ ದಾರಿ, ನಿನಗಿದು ಸಮಸ್ಯೆ ಏನಕ್ಕಾಯಿತು, ಫಸ್ಟ್ ಈ ಸಮಸ್ಯೆ ಹೆಂಗದ, ಈ ಸಮಸ್ಯೆ ಕಮ್ಮಿ ಆಗ್ಲಿಕ್ಕೆ ನೀ ಏನು ಮಾಡಬೇಕು, ಮುಗಿದೋತು. ಪೇಷಂಟು ಅರ್ಧ ಅಲ್ರಿ ಸರ್, 70% ಸುಮ್ಮನೆ ಧೈರ್ಯ ಬಂದುಬಿಡ್ತೈತಿ.
ಅಂದರೆ ಕೌನ್ಸಿಲಿಂಗ್ ತಿಳ್ಕೊಂಡ್ರೆ ಪ್ರಾಪರ್ ಕೌನ್ಸಿಲಿಂಗ್ ತಿಳ್ಕೊಂಡ್ರೆ ಹ್ಞೂ ಅದ್ರದ್ದು ಬಗ್ಗೆ ಜ್ಞಾನ ಬಂತ ಭಯ ಹೋಯ್ತು, ಅದ್ರ ಬಗ್ಗೆ ಜ್ಞಾನ ಬಂತ ಚಿಂತೆ ಹೋಯ್ತು. ಅದಕ್ಕೆ ಈಚ್ ಪೇಷಂಟ್ಸ್ ನನ್ನ ಕಡೆ ಕೌನ್ಸಿಲಿಂಗ್ಗೆ ಜಾಸ್ತಿ ಟೈಮ್ ಹೋಗ್ತದೆ. ಹ್ಞೂ ನಾನೇನು ಕೊಡೋದು ಮೊದಲೇ ಜ್ಞಾನ, ಚಿಕಿತ್ಸೆ ಆಮೇಲೆ. ಅವೇರ್ನೆಸ್. ಎಸ್, ಹ್ಞೂ ತಿಳ್ಕೊಳ್ರಿ. ಆ ಡಿಸೀಸ್ ಬಗ್ಗೆ ನೀವು ಮೊದಲು ತಿಳ್ಕೊಳ್ರಿ. ಹ್ಞೂ ಹೌದಿಲ್ಲ, ನೀವು ತಿಳ್ಕೊಂಡ್ರಿ ಅಂದ್ರೆ ಅರ್ಧ ಸಮಸ್ಯೆ. ಹ್ಞೂ ಫಾರ್ ಎಕ್ಸಾಂಪಲ್ ಜಾಯಿಂಟ್ ಪೇನ್ ಬಂತು ಅಥವಾ ಥೈರಾಯ್ಡ್ ಬಂತು, ಹಾರ್ಟ್ ಸಮಸ್ಯೆ ಬರ್ಲಿಕ್ಕೆ ಏನಕ್ಕೆ ಬರ್ಲಿಕ್ಕತ್ತದ? ಹ್ಞೂ ಅಮ್ಮ ಈಗ ಹಾರ್ಟ್ ಬಂತು, ಗೊತ್ತಿಲ್ಲ ನಿಮಗೆ ಏನಕ್ಕೆ ಬಂತು ಅಂತ, ಏನಾಗ್ತದೋ ಏನೋ ಮುಂದೆ ಗೊತ್ತಿಲ್ಲ, ಎಲ್ಲಿ ಸಾಯ್ತೀವೋ ಏನೋ ಗೊತ್ತಿಲ್ಲ, ಎಷ್ಟು ದಿನ ಮೆಡಿಸಿನ್ ತಿನ್ನಬೇಕು ಗೊತ್ತಿಲ್ಲ. ಒಂದು ವೇಳೆ ಹಾರ್ಟ್ ಬರ್ಲಿಕ್ಕೆ ಏನು ಕಾರಣ ಅಂತ ನಿಮ್ಗೆ ಗೊತ್ತಾದರೆ ಯಾರು ಅದನ್ನು ಸಮಸ್ಯೆಗಳನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಮಾಡ್ತಾರೆ? ಯಾರೂ ಮಾಡಲ್ಲ, ಮೂರ್ಖರು. ಇದಕ್ಕೆ ಈ ಸಮಸ್ಯೆ ಬರ್ತೈತೆ ಅಂತ ಒಂದು ವೇಳೆ ನಿಮಗೆ ಗೊತ್ತಾಗ್ಲಿಕ್ಕೆ ಅಂದ್ರೆ ಆ ದಾರಿಗೆ ಹೋಗಲ್ಲ. ನಾನು ಹೇಳ್ಕೊಟ್ಟೇ ಇಲ್ಲ ನಿಮಗೆ, ಸುಮ್ಮನೆ ಮೆಡಿಸಿನ್ ಕೊಡ್ತಾ ಹೋಗ್ತೀವಿ. ನನ್ನ ಕಡೆ ಅಷ್ಟು ಟೈಮ್ ಇಲ್ಲ ನಿಮ್ಗೆ ಹೇಳೋಷ್ಟು. ಹ್ಞೂ ನಾನಂದರೆ ಬೇರೆ ಅದು ಹೆವಿ ಪ್ರಾಕ್ಟೀಷ್ನರ್ಸ್ಗೆ, ಹೆವಿ ಪ್ರಾಕ್ಟೀಷ್ನರ್ಗೆ ಅಷ್ಟೊಂದೆಲ್ಲ ಸಮಯ ಇಲ್ಲ. ಹ್ಞೂ ನಿಮ್ಮ ಕೇಸ್ ಸ್ಟಡಿ ನೋಡ್ತಾರೆ, ರಿಪೋರ್ಟ್ಸ್ ನೋಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಹಿಂಗೆ ಅದು ಉಲ್ಬಣ ಆಗ್ತಾ ಹೋಗ್ತದೆ. ಏನು ಸರಿಯಾದ ಒಂದು ಕೌನ್ಸಿಲಿಂಗ್ ಅವ್ರಿಗೆ ಸಿಗಲ್ಲ. ಈ ಫಾರ್ ಎಕ್ಸಾಂಪಲ್ ಒಂದು ಕಾರ್ಡಿಯಾಕ್ಕೆ ತೊಗೊಳ್ಳೋಣ. ಕೊಲೆಸ್ಟ್ರಾಲ್ ನಿಮ್ಮ ಕಡೆ ಜಾಸ್ತಿ ಆಗಿರೋದ್ರಲ್ಲಿಂತ ಕ್ಲಾಟಿಂಗ್ ಫ್ಯಾಕ್ಟರ್ ಸಿಂಪಲ್ ವೇರಿಯೇಷನ್ ಆಗ್ತದೆ, ಬ್ಲಡ್ ಕ್ಲಾಟ್ ಆಗ್ತದೆ, ಹಾರ್ಟ್ ಬಂದುಬಿಡ್ತದೆ. ಅದು ಕ್ಲಾಟ್ ಇಲ್ಲರ ಆಗ್ಬೋದು ಅಥವಾ ಬ್ರೈನಲ್ಲರ ಆಗ್ಬೋದು. ಬ್ರೈನಲ್ಲಿ ಆಯಿತು ಅಂದರೆ ಪ್ಯಾರಲೈಸ್ ಅಂತೀವಿ, ಹಾರ್ಟೆಲ್ಲ ಆದರೆ ಹೃದಯಾಘಾತ. ಹೌದಾ, ಸಿಂಪಲ್. ಇದು ಬರಲಿಕ್ಕೆ ಮೂಲ ಕಾರಣ ಕೊಲೆಸ್ಟ್ರಾಲ್ ಬರಲಿಕ್ಕೆ ಮೂಲ ಕಾರಣ ಫುಡ್ ಹ್ಯಾಬಿಟ್ಸು. ಫುಡ್ ಹ್ಯಾಬಿಟ್ಸ್ ನಾನು ಹೆಂಗೆ ತಿನ್ಬೇಕಂತ ಗೊತ್ತಿಲ್ಲ. ನಾನು ಆಯಿಲ್ ತಿನ್ನಬಾರ್ದು ಅಂತ ಹೇಳ್ತೀನಿ, ಬಟ್ ಏನು ತಿನ್ಬೇಕಂತ ಹೇಳಿಲ್ಲ. ಹೌದಾ, ಈಗ ನಾನೇನು ಮಾಡ್ತೀನಿ, ನಿಮಗೆ ನೀವು ನನ್ನ ಕಡೆ ಬಂದ್ರಿ ಆ್ಯಸ್ ಎ ಹಾರ್ಟ್ ಪೇಷಂಟ್, ನಾನೇನು ಮಾಡ್ತೀನಿ, ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಔಷಧಿ ಬರಿತೀನಿ. ಹೌದಾ, ರಕ್ತ ತಿಳಿ ಆಗಲಿಕ್ಕೆ ನಾನು ಔಷಧಿ ಬರಿತೀನಿ. ನಾನು ಕೊಟ್ಟಿರುವಂತಹ ಆ್ಯಂಟಿ ಕೊಲೆಸ್ಟ್ರಾಲ್ಗಳಿಗೆ, ಹೌದಾ, ಕೊಲೆಸ್ಟ್ರಾಲ್ ಆಗಿದ್ದ ಮೇಲೆ ಅದನ್ನು ಕಮ್ಮಿ ಮಾಡ್ಲಿಕ್ಕತ್ತದ, ಆಗ್ಲಾರ್ದಂಗೆ ಯಾರು ನೋಡ್ಕೊಳ್ಳೋದು? ಬಿಫೋರ್ ದ ಡಿಸೀಸ್ ಯು ಆರ್ ಅಬ್ಸಲ್ಯೂಟ್ಲಿ ಝೀರೋ, ಬಟ್ ಯು ಆರ್ ಅಬ್ಸಲ್ಯೂಟ್ಲಿ ಆ್ಯಕ್ಟಿವ್ ಆಫ್ಟರ್ ದ ಡಿಸೀಸ್. ಈ ಮೂಲ ಸಮಸ್ಯೆ. ನಾನು ಆ್ಯಕ್ಟಿವ್ ಆಗಿರೋದು ಬಿಫೋರ್ ದ ಡಿಸೀಸ್ ನನ್ನ ವೃತ್ತಿ ಜೀವನದೊಳಗೆ. ಆಫ್ಟರ್ ದ ಡಿಸೀಸ್ ನಾನು ಅಷ್ಟೇ ಆ್ಯಕ್ಟಿವ್ ಇಲ್ಲ. ಮತ್ತು ಅವ್ರು ನಿಮ್ಮ ಹತ್ರ ಆಫ್ಟರ್ ದ ಡಿಸೀಸ್ ಬಂದಿರ್ತಾರೆ. ಅದಕ್ಕೆ ನಾನು ಬಿಫೋರ್ ದ ಡಿಸೀಸ್ ಅವ್ರನ್ನ ಆ್ಯಕ್ಟಿವ್ ಮಾಡೋದಲ್ಲಿ. ನಿಮ್ಮ ಸಮಸ್ಯೆ ಬರಲಿಕ್ಕೆ ಏನು ಕಾರಣ ನೀವು ಮೊದಲು ಅದನ್ನು ತಿಳ್ಕೊಳ್ರಿ, ನೀವು ಅಲ್ಲಿ ಪ್ರಯತ್ನ ಪಡ್ರಿ. ಆಯುರ್ವೇದದೊಳಗೆ ಫಸ್ಟ್ ಚಿಕಿತ್ಸೆ ಏನು ಹೇಳ್ಕೊಡ್ತಾರೆ ನಮಗೆ ಅಂತಂದರೆ ನಿಧಾನ ಪರಿವರ್ಜನ. ನಿಮ್ಮ ಕಾರಣಕ್ಕೆ, ನಿಮ್ಮ ರೋಗಕ್ಕೆ ಯಾವ ನಿಧಾನ ಅದ ಅದನ್ನು ಪರಿತ್ಯಜಿಸ್ರಿ, ವರ್ಜಿತ ಮಾಡಿರಿ. ಪರಿವರ್ಜನೆ ಪತ್ತೆ ಅಂತಾರಲ್ಲ, ಪಥ್ಯ. ಏನು ಕಾರಣ ಅದನ್ನು ತಿಳಿಸೋದೇ ಮೂಲ ಡಾಕ್ಟ್ರ್ ಕೆಲಸ. ಅರೆ ಎಲ್ಲ ಅದನ್ನು ತಿಳಿದಿದ್ದರೆ ನಿಮ್ಮ ಕಡೆ ಏನಕ್ಕೆ ಬರ್ತಾರೆ ಅವರು? ಡಾಕ್ಟ್ರ್ ಕೆಲಸ ಮೂಲ ನಿಧಾನ ಪರಿವರ್ಜನೆ ಹೆಂಗೆ ಮಾಡೋದು. ಅದಾದಮೇಲೆ ಬಂದಿರೋ ಸಮಸ್ಯೆಯನ್ನು ಔಷಧಿ ಮುಖಾಂತರ ಶಮನ ಚಿಕಿತ್ಸೆಗೆ ಹೋಗೋದು. ಸಿಂಪಲ್ ಅದ ಟ್ರೀಟ್ಮೆಂಟ್. ಇದು ನೀವು ಪಾಪ್ಯುಲಾರಿಟಿ ಮಾಡಲಿಕ್ಕೆ ಸಮಯ ತಗೊಂಡು ಹಳ್ಳಿಯಲ್ಲಿ ಹೆಂಗೆ ಸಾಧ್ಯ ಆಯಿತು? ಅಲ್ಲಿ ನೀವು ಜನ ಎಜುಕೇಟೆಡು ಇರೋಂಗಿಲ್ಲ, ಇಲ್ಲಿವರೆಗೂ ನಾನು ಒಂದು ಸಿಂಗಲ್ ಪಾಂಪ್ಲೆಂಟ್ ಆಗಲಿ, ಒಂದು ಬ್ಯಾನರ್ ಆಗಲಿ, ಒಂದು ಸಣ್ಣ ಕ್ಯಾಂಪ್ ಆಗಲಿ ಇಲ್ಲಿವರೆಗೂ ಮಾಡಿಲ್ಲ. ನನ್ನ ಸಲುವಾಗಿ ಎಲ್ಲಕ್ಕಿಂತನೂ ಬಿಗ್ಗೆಸ್ಟ್ ಅಡ್ವರ್ಟೈಸ್ಮೆಂಟ್ ಯಾವುದಾದ್ರೂ ಇಲ್ಲಿವರೆಗೂ ಅದಾಯ್ತು ಅಂದರೆ ಪೇಷಂಟ್ ಮೌತ್ ಟು ಮೌತ್. ನಾನು ಬ್ಯಾನರ್ ಹಾಕಿದರೆ ಸಿಕ್ಕವರೆಲ್ಲ ನೋಡ್ತಾರೆ, ಹೋಗ್ಲಾರ್ದ ಕಡೆ 90% ಎಲ್ಲ ಹೋಗ್ತದೆ, ಎಲ್ಲಿ ಹೋಗ್ಬೇಕಲ್ಲಿ ಹೋಗ್ತಿರಲ್ಲ. ಹೌದಾ, ಬಟ್ ಮೌತ್ ಟು ಮೌತ್ ಎಲ್ಲಿ ಹೋಗ್ತದೆ ಅಂದರೆ ಎಲ್ಲಿ ನಿಂತಿರ್ತದೆ ಅಲ್ಲೇ ನೀರು ಹೋದಂಗೆ ಇದು ಎಲ್ಲಿ ಬೇಕು ಅಲ್ಲೇ ಹೋಗ್ತದೆ. ಮೌತ್ ಟು ಮೌತ್ ಈಸ್ ದ ಬಿಗ್ಗೆಸ್ಟ್ ಅಡ್ವರ್ಟೈಸ್ಮೆಂಟ್ ಎವರ್. ಯಾವುದೇ ಸೆಕ್ಟ್ರಲ್ಲಿ ನಿಮ್ಮ ಚಾನಲ್ ಆಗಿರ್ಬೋದು, ನನ್ನ ವೈಯಕ್ತಿಕವಾಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಈವನ್ ನಮ್ಮ ಬೆಲ್ಲನೂ ಆಗಿರ್ಬೋದು. ಮೌತ್ ಟು ಮೌತ್ ಬಿಗ್ಗೆಸ್ಟ್, ಎಲ್ಲದಕ್ಕಿಂತನೂ ದೊಡ್ಡ ಮಾರ್ಕೆಟ್ ಸರ್ ಅಡ್ವರ್ಟೈಸ್ಮೆಂಟ್ಸ್. ಅಂದರೆ ಸ್ಪೆಷಾಲಿಟಿ ಅಂತ ಇರ್ತದೆ. ಹೌದು, ನಿಮ್ಮ ಸ್ಪೆಷಾಲಿಟಿ ಅಂತ ಜನ ಯಾವುದನ್ನು ಗುರುತಿಸಿದ್ದಾರೆ? ಮಸ್ಕ್ಯುಲೋಸ್ಕೆಲಿಟಲ್ ಅಂತ, ಅಂದರೆ ಮಾಂಸಗತ ವಾತ. ಜಾಸ್ತಿ ನನ್ನ ಕಡೆ ಬರೋರು ನರಗಳ ದೌರ್ಬಲ್ಯ. ಹೌದಾ, ಸಯಾಟಿಕ್ ಅಂತ ಹೇಳ್ತೀವಲ್ಲ, ಕಟಿ ಸ್ಪಾಂಡಿಲೈಟಿಕ್ ಚೇಂಜಸ್ಗಳು, ಈ ರೀತಿಗಳ ಆರ್ಥೈಟಿಸು, ಸ್ಪೆಷಲಿ ಆಮವಾತ, ಸಂಧಿವಾತ, ರಕ್ತವಾತ. ಮಾಡರ್ನ್ ಹೆಸರಲ್ಲಿ ಇದನ್ನು ಗೌಟಿ ಆರ್ಥೈಟಿಸ್ ಅಂತ ಕರಿತೀವಿ, ರೊಮೆಟೆಡ್ ಆರ್ಥೈಟಿಸ್ ಅಂತ ಕರಿತೀವಿ, ಆಸ್ಟಿಯೋ ಆರ್ಥೈಟಿಸ್ ಅಂತ ಕರಿತೀವಿ. ಹೌದಾ, ಡಯಾಬಿಟಿಕ್ ಕೇಸಸ್ಗಳು, ಸ್ಪೆಷಲಿ ಡಯಾಬಿಟಿಕ್ ಕೇಸಸ್ಗಳಿಗೆ ಫುಡ್ ಸ್ಟೈಲ್ ಹೇಳ್ಕೊಡ್ತೀವಿ. ಆಮೇಲೆ ಅವೆಲ್ಲ ಸ್ಟೆರಾಯ್ಡ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ, ಆರಾಮ ಅನ್ನುವಂಥ ಕಲ್ಪನೆ ಬರ್ತದೆ. ಓಕೆ, ಸೊ ಆಯುರ್ವೇದ ಸ್ಟೆರಾಯ್ಡನ್ನು ಒಪ್ಪಂಗಿಲ್ಲ. ನೀವು ಹೇಗೆ ಅದನ್ನು ಗುಣಮುಖರಾಗ್ತೀರಿ? ನೋವನ್ನು ಸಹಿಸುವಂಥ ಶಕ್ತಿಯನ್ನು ಹೆಂಗೆ ಕೊಡ್ತೀರಿ ಪೇಷಂಟ್ಸ್ಗೆ? ಪೇನ್ ಸ್ಟಾಪ್ ಆಗ್ಬೇಕಲ್ಲ, ಪೇನ್ ಕಿಲ್ಲರ್ ಬಳಸ್ದೇನೆ.
ವಾತದೋಷ ಕಮ್ಮಿ ಮಾಡಿರಿ, ನೋವು ಕಮ್ಮಿ ಆಗ್ತದೆ. ಹ್ಞೂ ನೀವು ಸ್ಟಿರಾಯ್ಡ್ ಎಲ್ಲಿ ಹಾಕ್ತೀವಿ ಅಂತಂದರೆ, ಮೊದಲು ನೀವು ಸ್ಟಿರಾಯ್ಡ್ ಏನಕ್ಕೆ ಹಾಕ್ತೀವಿ ಅನ್ನೋದು ಮೊದಲು ತಿಳ್ಕೊಳ್ಳೋದು. ಆಟೋ ಇಮ್ಯೂನ್ ಡಿಸೀಸ್ ಇದು ಆ್ಯಕ್ಚುಲಿ. ಇಮ್ಯುನಿಟಿ ಅಂತಂದರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ನಮ್ಮದು ಇಮ್ಯೂನ್ ಸಿಸ್ಟಮು ಯಾವುದೇ ಒಂದು ಫಾರಿನ್ ಬಾಡಿ ಬಂತು ಹೊರಗಡೆ ಅಂತಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅದರ ವಿರುದ್ಧ ಹೋರಾಡಿಕೊಂಡು ಅದರದ್ದು ವಿರುದ್ಧ ಫೈಟ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ದ ನಾರ್ಮಲ್ ಮೆಕ್ಯಾನಿಸಮ್. ಆಟೋ ಇಮ್ಯೂನ್ ಡಿಸೀಸಲ್ಲಿ ಏನಾಗ್ತದೆ ಅಂತಂದರೆ, ಬಾಡಿ ಇಮ್ಯುನಿಟಿ ವಿಲ್ ಸ್ಟಾರ್ಟ್ ಟು ಫೈಟ್ ವಿತ್ ದ ಆ್ಯಂಟಿಜನ್ ಈವನ್ ದೋ ದಟ್ ಪಾರ್ಟ್ ಈಸ್ ಆ್ಯನ್ ವೆರಿ ಯೂಸ್ಫುಲ್ ಟು ಅವರ್ ಬಾಡಿ. ಅದು ಆ್ಯಂಟಿಜನ್ ಅಲ್ವೇ ಅಲ್ಲ, ಬಟ್ ರಾಂಗ್ ರಿಕಾಗ್ನೈಸೇಷನ್ ಆಯಿತು, ಗುರುತಿಸೋದು ತಪ್ಪಾಯಿತು. ಸ್ಟಿರಾಯ್ಡ್ ಏನು ಕೆಲಸ ಅದು ಗುರುತಿಸೋದು ತಪ್ಪಾಯಿತು, ಅದರ ಜೊತೆ ಅದು ಫೈಟ್ ಮಾಡ್ತಿರ್ತೈತೆ. ಆ ಫೈಟಿಂಗ್ ಔಟ್ಪುಟ್ಟೇ ನಿಮ್ಮದು ಆಟೋ ಇಮ್ಯೂನ್ ಡಿಸೀಸ್. ಸೋರಿಯಾಸಿಸು, ಹೌದಾ, ರೊಮೆಟೆಡ್ ಆರ್ಥರೈಟಿಸು, ಇವೆಲ್ಲ ಆಟೋ ಇಮ್ಯೂನ್ ಡಿಸೀಸು. ರಾಂಗ್ ರಿಕಗ್ನೈಸೇಷನ್, ಹೌದಾ. ಸ್ಟಿರಾಯ್ಡ್ ಏನು ಕೆಲಸ ಮಾಡ್ತದೆ? ಇಮ್ಯೂನ್ ಸಪ್ರೆಸಾರ್. ರಿಕಗ್ನೈಸೇಷನ್ನೇ ಮಾಡಬೇಡ, ಫೈಟಿಂಗ್ ಆಗಲ್ಲ. ಬಟ್ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೂ ಪ್ರೋತ್ಸಾಹ ಕೊಡಲಿಲ್ಲ, ಅದನ್ನು ಕಮ್ಮಿ ಐತಲ್ಲ. ನೀವು ಎಕ್ಸಾಮಲ್ಲಿ ಫೇಲ್ ಆದ್ರಿ, ಹೌದಾ. ನಿಮ್ಮ ಕಡೆ ಆಪ್ಷನ್ ಏನೀಗ? ಫೇಲ್ ಆಗಬಾರ್ದು ಅನ್ನೋಕೆ ಆಪ್ಷನ್ ಏನು ನಿಮಗೆ? ಸಿಂಪಲ್ಲಾಗಿ ನಾವು ಚೆನ್ನಾಗಿ ಓದಿಸ್ಬೇಕು, ಇನ್ನೂ ಜಾಸ್ತಿ ಓದಬೇಕು, ಬೇರೆ ಆಪ್ಷನ್ ಹುಡುಕಬೇಕು. ಫೇಲ್ ಆಗಬಾರ್ದು ಅಂದರೆ ಇನ್ನೊಂದು ಆಪ್ಷನ್, ಎಕ್ಸಾಮೇ ಬರಿಬೇಡ್ರಿ. ಇದು ಎಕ್ಸಾಮ್ ಬರಿಬಾರ್ದಂಥ ಆಪ್ಷನ್ ಆಯಿತು. ಸಿಂಪಲ್. ಎಲ್ಲಿವರೆಗೂ ನಾನು ಸ್ಟೆರಾಯ್ಡ್ ಕೊಡ್ತಾ ಹೋಗ್ತೀನಿ, ಹೌದಾ, ಅಲ್ಲಿವರೆಗೂ ಫೈಟಿಂಗ್ ಇಲ್ಲ, ಸಮಸ್ಯೆ ಕಮ್ಮಿ. ನೀವು ಎಕ್ಸಾಮೇ ಬರೀಲ್ಲ ಅಂದರೆ ನಿಮ್ಮ ಬೆಳವಣಿಗೆ ಹೇಗೆ? ಇಲ್ಲ, ಹೌದಾ. ಬೆಳವಣಿಗೆ ನಿಂತಿತು, ಬಟ್ ಫೇಲ್ ಆಗಲಿಲ್ಲ, ಸಮಾಧಾನ ಆಯಿತಾ? ಫೇಲ್ ಆಗಿಲ್ಲ ಅನ್ನೋ ಸಮಾಧಾನ, ಬಟ್ ಬೆಳವಣಿಗೆ ಆಗಿಲ್ಲ. ಸ್ಟಿರಾಯ್ಡ್ ಕಂಟಿನ್ಯೂಸ್ಲಿ ಕೊಡ್ತಾ ಹೋಗ್ತಿರ್ಬೇಕಾದ್ರೆ ದೇಹದೊಳಗಿಂದು ಬೆಳವಣಿಗೆ ಕುಂಠಿತ ಆಗ್ತದೆ. ಆ ಒಂದು ಸಮಸ್ಯೆ ಕಮ್ಮಿ ಮಾಡ್ತಾ ನಾವೆಲ್ಲ ಪೂರ್ತಿ ಉಪದ್ರವಗಳನ್ನು ಜಾಸ್ತಿ ಕಲೆ ಆಗ್ತಾ ಹೋಗ್ತೀವಿ. ಉಪದ್ರವ ಅಂದ್ರೆ ಅರ್ಥ ಆಯ್ತಲ್ಲ, ಕಾಂಪ್ಲಿಕೇಶನ್ಸ್. ಸಿಂಪಲ್. ಯಾರೇ ಒಳ್ಳೆ ಡಾಕ್ಟ್ರಿಗಾದರೂ ಕೇಳ್ರಿ, ಪ್ರಿಸ್ಕ್ರೈಬ್ ಮಾಡೋ ಡಾಕ್ಟ್ರಿಗಾದರೂ ಕೇಳ್ರಿ, ಲಾಂಗ್ ಟರ್ಮ್ ಸ್ಟಿರಾಯ್ಡ್ ಈಸ್ ಅಬ್ಸಲ್ಯೂಟ್ಲಿ ಪ್ರೊಹಿಬಿಟೆಡ್. ಅದು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ, ಇಮ್ಯುನಿಟಿ ಕಮ್ಮಿ. ಅದು ಅವ್ರಿಗೂ ಗೊತ್ತು, ನಮಗೂ ಗೊತ್ತು. ಕೊಡಲೇಬೇಕು ಈ ಡಿಸೀಸ್ ಒಳಗೆ ಅಂತ ಹೇಳ್ತಾರೆ, ಕೊಡಲೇಬೇಕು. ಅವ್ರು ಓದಿರೋದು ಹಾಗೆ, ಅವ್ರು ಹಂಗೆ ಮಾಡ್ತಾರೆ. ನಾವು ಓದಿದಿರೋದು ಹಿಂಗೆ, ನಾವು ಹಿಂಗೆ ಮಾಡ್ತೀವಿ. ಆಯುರ್ವೇದದಲ್ಲಿ ಸರ್ಜರಿ ಇತ್ತ ಅಥವಾ ಈಗ ಅನಿವಾರ್ಯ ಆದಾಗ ಅದಕ್ಕೆ ದಾರಿ ಏನು? ಸರ್ಜರಿ ಹುಟ್ಟಿರೋದೇ ಆಯುರ್ವೇದದಲ್ಲಿ, ಹೌದಾ. ಧನ್ವಂತರಿ ಪಿತಾಮಹ, ಆಯುರ್ವೇದ ಪಿತಾಮಹ ಧನ್ವಂತರಿ, ಆಯುರ್ವೇದ ಗಾಡು. ಅಶ್ವಿನಿ ಕುಮಾರರು ಎಲ್ಲಕ್ಕಿಂತಲೂ ದೊಡ್ಡ ಸರ್ಜನ್ಸು, ಟ್ವಿನ್ಸ್ ಅವರು, ಹೌದಾ. ಇಂಥ ಸಂದರ್ಭದಲ್ಲಿ ಇನ್ನೊಬ್ಬರು ತಲೆ ಹಾಕೋದು, ಕಾಲು ತೆಗೆದಾದ್ಮೇಲೆ ಇನ್ನೊಬ್ಬರು ಕಾಲು ಸೇರಿಸೋದು, ಇಂಥದ್ದೆಲ್ಲ ಸರ್ಜರಿಗಳು ಮೊದಲೆಲ್ಲ ಆಗಿತ್ತು. ನಾವೆಲ್ಲ ಹಿಸ್ಟ್ರಿಯಲ್ಲಿ ಓದ್ತಾ ಬರ್ತೀವಿ, ನೋಡಿದವರೆಲ್ಲ. ಆಯುರ್ವೇದದಲ್ಲಿ ಸರ್ಜರಿ ಹಿಂದುಳಿಲಿಕ್ಕೆ ನಾನು ಎಣಿಸೋದು 3 ಮೂಲ. ಮೊದಲನೇದು ಎನಸ್ಥೆಟಿಕ್ ಏಜೆಂಟ್, ಹೌದಾ. ಎನಸ್ತೇಷಿಯಾ ಈ ಕಾಲದಲ್ಲಿ ಅಷ್ಟೊಂದು ಆಯುರ್ವೇದದಲ್ಲಿ ಡೆವಲಪ್ ಆಗಿಲ್ಲ. ಹಿಂದಕ್ಕೆಲ್ಲ ಮದಿರಾಪಾನ, ಕಂಠಪೂರ್ತಿ ಮದಿರಾಪಾನ ಮಾಡಿಕೊಂಡು ಅವರ ಶಕ್ತಿಗೆ ಅನುಸಾರವಾಗಿ ಕೋಷ್ಠ ಕ್ರೂರ ಇರೋರಿಗೆ, ಮೃದು ಇರೋರಿಗೆ ಅಂಥವರಿಗೆಲ್ಲ ಮೋಸ್ಟ್ಲಿ ಡಿಫ್ರೆಂಟ್ ಎಲ್ಲ ಮದಿರಾಪಾನಗಳನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಆ ಸರ್ಜರಿಗಳನ್ನು ಮಾಡ್ಕೊತ ಹೋಗ್ತಿದ್ರು. ಎರಡನೇದು ಬಂದುಬಿಟ್ಟು ಆರ್ಥಿಕ ನೀತಿ ಸಿಗಲಿಲ್ಲ. ಆರ್ಥಿಕವಾಗಿ ಯಾರೂ ರಾಜರುಗಳು ಬೆಂಬಲಕ್ಕೆ ಬಂದಿಲ್ಲ. ನೀವು ಬೆಳಿಬೇಕು ಅಂದರೆ ನಿಮಗೆ ಆರ್ಥಿಕವಾಗಿ ಬಲ ಬೇಕೇ ಬೇಕು. ಒಂದು ಶಾಸ್ತ್ರ ಬೆಳಿಬೇಕಾಗಿತ್ತು. ಶಾಸ್ತ್ರ ಬೆಳಿಬೇಕಂದ್ರೆ ಆರ್ಥಿಕ ಬಲ ಬೇಕೇ ಬೇಕು, ಇಲ್ಲಾಂದರೆ ಬೆಳೆಯೋದಿಲ್ಲ. ಇದನ್ನು ಯಾರೂ ಸಪೋರ್ಟ್ ಮಾಡಲಿಲ್ಲ. ಎಲ್ಲದಕ್ಕಿಂತಲೂ ದೊಡ್ಡದು ನಾನು ಎನಿಸುವುದಂತಂದರೆ ನಾಲೆಜ್ ಫಾರ್ವರ್ಡ್ ಆಗಲಿಲ್ಲ. ಈಗ ನನಗೆ ಯಾವುದೋ ಒಂದು ಸರ್ಜರಿ ಗೊತ್ತು, ಎಕ್ಸ್ಪರ್ಟ್ ಅದೇನು ನಾನು, ಇಮ್ಮಿಡಿಯೇಟ್ಲಿ ಈಗ ವಾಸಿ ಆಗ್ತದೆ, ನಾನು ಅಂಥದ್ದೆಲ್ಲ ನನಗೆ ಗೊತ್ತು. ನಾನು ನನ್ನ ಮಗನಿಗೆ ಅದನ್ನು ಹೇಳ್ಕೊಡ್ಲೇ ಇಲ್ಲ, ಅದರ ಸೀಕ್ರೆಟ್ ಹೇಳ್ಕೊಡ್ಲಿಲ್ಲ, ರೆಕಾರ್ಡ್ ಹೇಳ್ಕೊಡ್ಲಿಲ್ಲ. ಇದು ನೀವು ರಿಸರ್ಚ್ ಬಗ್ಗೆ ಈಗಲೇ ಮಾತಾಡಿದ್ರಲ್ಲ, ಡಾಕ್ಯುಮೆಂಟೇಷನ್ಸ್ ಏನೂ ಇಲ್ಲ. ಅವ್ರ ಜೊತೆ ನಂಬಿಕೆ ಮೇಲೆ ಅಷ್ಟೇ, ಅವ್ರ ಜೊತೆನೇ ಹೋಯ್ತು. ಒಂದು ತಲೆಲಿಂತ 10 ತಲೆಗೆ ಬರ್ತಿರ್ಬೇಕಾದ್ರೆ ಅದು ಎಷ್ಟು ಅಲ್ಟ್ರೇಷನ್ ಆಗಿರ್ತೈತೆ, ತನ್ನ ಮೂಲ ಸತ್ವವನ್ನು ಕಳ್ಕೊಂಡಿರ್ತದೆ. ಇದು ಸಹಜ. ಆ ಮೂಲ ಸತ್ವ ಉಳಿಬೇಕಂದ್ರೆ ಯಥಾವತ್ತಾಗಿ ಅವ ಫಸ್ಟನೇ ಅದೇನು ಹೇಳ್ತಾರಲ್ಲ, 100 ಹೇಳೋದಕ್ಕಿಂತಲೂ 1 ಬರೆಯೋದು ಅತಿ ಉತ್ತಮ. ದಾಖಲಿಸಲಿಲ್ಲ. ಅವ್ರು ಅಲ್ಲಿ ದಾಖಲಿಸಿದ್ರೆ ಅಂತಂದರೆ 10 ಜನರೇಷನ್ ಅಲ್ಲ, 100 ಜನರೇಷನ್ ಮುಂದೆ ಹೋದರೂ ಯಥಾವತ್ತಾಗಿ ತಿಳ್ಕೊತಿದ್ರು. ಅದೇ ಅಲೋಪತಿಗೂ ಆಯುರ್ವೇದಕ್ಕೆ ಇರುವಂಥ ವ್ಯತ್ಯಾಸ. ಅಲೋಪತಿ ಅವರು ಕರೆಕ್ಟಾಗಿ ದಾಖಲು ಮಾಡಿದ್ರು, ನಮ್ಮಲ್ಲಿ ಮೆಡಿಕಲ್ ಸೈಂಟಿಸ್ಟ್ಗಳು ಬಂದರು. ಅಂದ್ರೂ ಕೆಲವೊಂದು ಗ್ರಂಥಗಳದವು, ಇಂಗ್ಲೀಷರು ಭಾಳಷ್ಟು ಗ್ರಂಥಗಳನ್ನು ಸುಟ್ಟರು, ಕೆಲವೊಂದು ವರ್ಷಾನುಗಟ್ಟಲೆ ಉರಿದು ಹೋಯ್ತು. ಅಂತಂಥ ಹಿಸ್ಟ್ರಿಗಳು ಭಾಳ ಅದಾವೆ ಅದರಲ್ಲಿ.
ಪೂರ್ತಿ ಆಯುರ್ವೇದ ಪೂರ್ತಿ ಕೆಳಗೆ ಬೀಳಲಿಕ್ಕೆ ಅಂತಂಥ ಕಾರಣಗಳು ಭಾಳಷ್ಟು ಅದಾವೆ. ಈಗ ಸರ್ಕಾರ ಭಾಳ ಮುತುವರ್ಜಿ ವಹಿಸಿ ಆಯುಷ್ ಇಲಾಖೆ ಮಾಡಿದೆ, ಓಕೆ, ಕಾಳಜಿ ಮಾಡಿದೆ, ಇವ್ರಿಗೂ ಏನೋ ಸನಾತನ ಅಂತ ನಂಬಿಕೆ ಇದೆ. ಈಗ ಆಯುರ್ವೇದ ಹೆಂಗೆ ಗೇನ್ ಆಗ್ಬೋದು ಅಂತ ನಿಮ್ಗೆ ಅನ್ನಿಸ್ತದೆ? ತಿರ್ಗಿ ನಾವು ಆಯುರ್ವೇದ ಪ್ರಾಕ್ಟೀಸ್ ಮಾಡೋರು ನಾವು ಗಟ್ಟಿ ಆಗಬೇಕು. ಹೌದಲ್ಲ? ಆಯುರ್ವೇದ ಉಳಿಸೋದು ಯಾರ ಕೈಯೊಳಗದ ಅಂತಂದರೆ ಯಾರು ಕಲಿತಿರ್ತಾರೆ, ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರ ಕೈಯೊಳಗೆ ಅದ. ಅದನ್ನು ನಾವೇ ಕಡೆಗಣಿಸಿದ್ವಿ ಅಂತಂದರೆ ಉಳಿಯೋಕ್ಕಾಗಲ್ಲ. ನಾವೇ ಅರ್ಧ ಪ್ರಾಕ್ಟೀಸ್ ಮಾಡಿದೆವು ಅಂತಂದರೆ ಅರ್ಧನೇ ನಾಲೆಜ್ ಫಾರ್ವರ್ಡ್ ಆಗ್ತದೆ. ನಾವೇ ಅರ್ಧ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಅರ್ಧನೇ ಪ್ರೊಪಗಂಡ ಆಗ್ತದೆ. ಅರ್ಧ ಸತ್ಯ ಮಾತ್ರ ಗೊತ್ತಾಗುತ್ತೆ, ಅರ್ಧರ ಜೊತೆಗೆ ಅರ್ಧ ನೆಗೆಟಿವ್ ಪಾರ್ಟ್ಸು ಗೊತ್ತಾಗುತ್ತೆ. ಹೀಗಾಗಿ ಡಾಕ್ಟ್ರ್ ಮೇಲೆ ಹೆಸರು ಕಮ್ಮಿ. ಈಗ ನೋಡಿರಿ, ನೀವೆಲ್ಲೋ ಒಂದು ಕಡೆ ಹೋಗಿರ್ತೀರಿ, ಡಾಕ್ಟ್ರ್ ಕಡೆ, ಅಲೋಪತಿ ಡಾಕ್ಟ್ರ್ ಕಡೆ ಹೋಗಿರ್ತೀರಿ, ನಿಮಗಲ್ಲೇನೋ ವಾಸಿ ಆಗಿಲ್ಲ. ಅಲ್ಲೇನು ಹೇಳ್ತೀರಿ ನೀವು ಗೊತ್ತಾ? ಆ ಡಾಕ್ಟ್ರ್ ಕಡೆ ಹೋಗಿದ್ದೆ, ನಂಗೆ ವಾಸಿ ಆಗಿಲ್ಲ, ನಾ ಇನ್ನೊಂದು ಡಾಕ್ಟ್ರ್ ಕಡೆ ಹೋಗಬೇಕು ಅಂತೀರಿ. ಇನ್ನೂ ಒಂದು ಕಡೆ ಆಯುರ್ವೇದ ಡಾಕ್ಟ್ರ್ ಕಡೆ ಹೋಗ್ರಿ, ಹೌದಿಲ್ಲ? ಅಲ್ಲಿ ವಾಸಿ ಆಗಿಲ್ಲ ಅಂತಂದ್ರೆ ನೀವೇನು ಹೇಳ್ತೀರಿ ಗೊತ್ತಾ? ಆ ಡಾಕ್ಟ್ರ್ ಅನ್ನಲ್ಲ, ನಾನು ಆಯುರ್ವೇದನ ಔಷಧಿ ತೊಗೊಂಡೆ, ನಂಗೆ ಅಲ್ಲಿ ವಾಸಿ ಆಗಿಲ್ಲ ಅಂತೀರಿ. ಇಲ್ಲಿ ಸಿಸ್ಟಮ್ ಮೇಲೆ ಬರ್ತೀರಿ, ಅಲ್ಲಿ ಇಂಡಿವಿಜುವಲ್ ಡಾಕ್ಟ್ರ್ ಮೇಲೆ ಹೋಗ್ತೀರಿ. ಈ ಮಾನಸಿಕತೆ ಸಮಾಜದೊಳಗೆ ಇನ್ನೂ ಅದ. ಇದಕ್ಕೆ ಮತ್ತೆ ಕಾರಣ ಅರಿವು. ಅದನ್ನು ಯಾರು ಅದರೊಳಗದಾರ ಅವರೇ ಬೆಳೆಸ್ಬೇಕು. ಈಗ ಯಂಗರ್ ಜನ್ರೇಷನ್ನು ಆಯುರ್ವೇದ ಓದ್ದವರು ಅಲೋಪತಿಯನ್ನು ಬಿಟ್ಟು ಆಯುರ್ವೇದನೇ ಮುಂದುವರ್ಸ್ಕೊಂಡು ಹೋದರೆ ಸಕ್ಸಸ್ ಸಾಧ್ಯ ಆಗುತ್ತೆ ಅನ್ನೋದು ನೀವೊಂದು ರೋಲ್ ಮಾಡಲ್ ಅದೀರಿ. ಇದನ್ನು ಪ್ರೊಪಗೆಂಡ ಮಾಡಲಿಕ್ಕೆ ಅಥವಾ ಇದನ್ನು ಅವೇರ್ನೆಸ್ ಕೊಡಲಿಕ್ಕೆ ನಿಮ್ಮ ಮುಂದಿರುವ ಯೋಜನೆಗಳು ಮತ್ತು ಯೋಚನೆಗಳು ಏನು? ಇಲ್ಲಿವರೆಗೂ ಪ್ರೊಪಗಂಡ ಮಾಡಲಿಕ್ಕೆ ನನ್ನ ಕೈಲಿ ಎಷ್ಟಾಗ್ತದೆ. ಸೊ ನೀವು ಈ ಪ್ರಶ್ನೆಗೆ ನಾ ಕೇಳಿದಂಗೆ ನಾನು ಇದಕ್ಕೆ ಸೀಮಿತವಾಗಿದ್ದೀನಿ. ನನ್ನ ಕಡೆ ಜಾಸ್ತಿ ಅಜೆಂಡಾಗಳಾಗಲಿ ಪ್ಲ್ಯಾನ್ಸ್ ಆಗಲಿ ಇಲ್ಲ ನನ್ನ ಕಡೆ. ಸೊ ಮೋಸ್ಟ್ಲಿ ನಾ ಯಾವ ಹಂತಕ್ಕೆ ಅದೀನಿ ಅಂತಂದರೆ, ಪೂರ್ತಿ ಜೀವನದುದ್ದಕ್ಕೂ ನಾನು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಇವತ್ತು 20 ಪೇಷಂಟ್ ಅಥವಾ 30 ಪೇಷಂಟ್ಸ್ಗಳಿಗೆ ನಾನು ಎಜುಕೇಟ್ ಮಾಡಿದರೆ, ಹೌದಿಲ್ಲ, ವರ್ಷ ಪೂರ್ತಿ ಜೀವನ ಪೂರ್ತಿ ನಾನು ಎಷ್ಟು ಪೇಷಂಟಿಗೆ ಎಜುಕೇಟ್ ಮಾಡಿದೆ, ನಾನೆಷ್ಟು ಜನ ಎಜುಕೇಷನ್ ಕೊಟ್ಟೆ ಆಯುರ್ವೇದ ಬಗ್ಗೆ, ನೀವು ಹೆಂಗಿರಬೇಕು. ಕೆಲವೊಂದು ಜನ ನನ್ನ ಕಡೆ ದೂರದೂರಿಲ್ಲದಂತೂ ಬರ್ತಾರೆ ಓನ್ಲಿ ಬಿಕಾಸ್ ಅವರು ಜೀವನ ಶೈಲಿ ಕರೆಕ್ಟಾಗಿ ಹೇಳ್ಕೊಡ್ತಾರೆ, ಅಲ್ಲ ಹೋಗಬೇಕು. ಕೆಲವೊಂದು ಪೇಷಂಟ್ಸ್ಗಳು ಹಿಂಗೂ ಅದಾವ, ಭಾಳ ಸ್ಟ್ರಿಕ್ಟಾಗಿ ಪತ್ತೆ ಹೇಳ್ತಾರೆ, ಅಲ್ಲಿ ನಮಗೆಲ್ಲ ನಡವಳಿಕೆ ಆಗಲ್ಲ, ಅಲ್ಲಿ ಹೋಗೋದು ಬೇಡ, ಹಿಂಗೂ ಅದಾರು. ಈಗ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಕೊಡ್ಬೋದು, ಸೋಷಿಯಲ್ ಮೀಡಿಯಾ ಬಳಸ್ಕೋಬೋದು. ಇದಕ್ಕೆ ನಿಮ್ಮ ವಿಚಾರ ಏನಿದೆ? ಅತಿ ಉತ್ತಮ. ಎಲ್ಲೆಲ್ಲೆಲ್ಲ ಆಯುರ್ವೇದ ಸ್ಪ್ರೆಡ್ ಆಗ್ಲಿಕ್ಕೆ ನಮಗೆ ಅವಕಾಶ ಅದ, ಅಲ್ಲೆಲ್ಲೆಲ್ಲ ನಾವೆಲ್ಲ ಪ್ರಯತ್ನ ಮಾಡಲೇಬೇಕು, ಸಕ್ರಿಯವಾಗಿ ಇರಲೇಬೇಕು. ಯಾಕಂದರೆ ನಮ್ಮ ಆಯುರ್ವೇದವನ್ನು ನಾವೇ ಬೆಳೆಸ್ಬೇಕು. ಸೊ ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ತಾಲೂಕಿನ ಒಂದು ಪುಟ್ಟ ಹಳ್ಳಿಯಲ್ಲಿ ನೀವು ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತೀರಿ ಸಿನ್ಸಿಯರ್ಲಿ ಅಂತ ಕೇಳಿದ್ದೆ ನಾನು ನನ್ನ ಅನೇಕ ಸ್ನೇಹಿತರಿಂದ. ಅದು ಇದೆ ಅನ್ನೋದು ನನಗೆ ಗೊತ್ತಾದ ಚಿಟುಕುಪ್ಪದಲ್ಲಿ ಇವತ್ತು ಅನಿರೀಕ್ಷಿತವಾಗಿ ನಿಮ್ಮನ್ನು ಭೇಟಿಯಾಗುವಂಥ ಅವಕಾಶ ಸಿಕ್ಕು ಈ ಮಾಹಿತಿಯನ್ನು ನಮ್ಮ ಮೀಡಿಯಾ ಮೂಲಕ ಜನರಿಗೆ ತಲುಪಿಸ್ಬೇಕನ್ನೋ ಉದ್ದೇಶ ಇತ್ತು. ಭಾಳ ವ್ಯವಸ್ಥಿತವಾಗಿ ಅರ್ಥಪೂರ್ಣ ಮಾತುಗಳನ್ನು ಆಡಿದ್ರಿ. ನಿಮ್ಮ ಆಯುರ್ವೇದ ಪಯಣ ಯಶಸ್ವಿಯಾಗಲಿ, ಭಾಳ ಸಂಖ್ಯೆಗೆ ತಲುಪಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ತುಂಬ ಹೃದಯ ಧನ್ಯವಾದಗಳು.